ಸೆಸ್ ನಿನ್ನ ಹೀಗೆ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅದರಲ್ಲೂ ಭಾವನ ಜೊತೆ ನಿನ್ನ ನೋಡೋಕ್ಕಂತ ನಾನು ತುಂಬ ಖುಷಿ ಆಗ್ತದೆ. ವೆರಿ ಹ್ಯಾಪಿ. ಥ್ಯಾಂಕ್ಸ್ ಅಗಸ್ತ್ಯ. ಈಗ ನೀನು ಫುಲ್ ಖುಷಲ್ವಾ? ಇಲ್ಲ ಅಗಸ್ತ್ಯ, ನಿನ್ ಸಿಸ್ ಹೀಗೆ ಲೈಫ್ ಲಾಂಗ್ ಹ್ಯಾಪಿಯಾಗಿರ್ಬೇಕು ಅಂತಂದ್ರೆ ನೀನ್ ವೃಂದನ ಮದುವೆ ಆಗಬೇಕು. ನನ್ನ ಆಸೆ ಕೂಡ ಅದೇ ಅಗಸ್ತ್ಯ. ಇದೇನು ಸಿಸ್ ಹೀಗಂತಿದ್ಯಾ? ಇಷ್ಟು ದಿನ ಇಷ್ಟೆಲ್ಲ ಮಾಡಿದ್ದೆ ನಿನಗೋಸ್ಕರ, ನಿನ್ನ ಮದುವೆ ಆಗಲಿ ಅನ್ನೋದಕ್ಕೋಸ್ಕರ. ಈಗ ನಾನು ಮದುವೆ ಆಗೋಕ್ಕಾಗಲ್ಲ. ನಾನು ಮದುವೆ ಆಗಲ್ಲ ಸಿಸ್. ಮದುವೆ ಮುಹೂರ್ತನ ಮುಂದೆ ಹಾಕ್ಸಿದ್ದೆ ಈ ಮದುವೆನ ನಿಲ್ಲಿಸ್ಬೇಕು ಅಂತ. ಏನು ಹೇಳ್ತಿದ್ಯಾ ಅಗಸ್ತ್ಯ? ಎಸ್ ಸಿಸ್, ನಿನಗೆ ಗೊತ್ತಲ್ಲ, ಕಣ್ಣೆದುರಿಗೆ ಹೆಂಡತಿ ಇರುವಾಗ ಇನ್ನೊಂದು ಮದುವೆ ಆಗೋಕ್ಕಾಗತ್ತಾ? ಇಂಥ ಟೈಮಲ್ಲಿ ನಿನ್ ಮದುವೆ ಆಗಲ್ಲ ಅಂತಂದ್ರೆ ವಿವೇಕ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋ ಸೆನ್ಸ್ ಆದ್ರೂ ನಿನಗಿದ್ಯಾ? ಯಾವತ್ತಿದ್ರೂ ಸತ್ಯ ಗೊತ್ತಾಗಲೇಬೇಕಲ್ಲ ಸಿಸ್. ನಾನು ವೃಂದಾನ ಮದುವೆ ಆದರೆ ನಮ್ಮ 3 ಜನದ ಲೈಫ್ ಹಾಳಾಗೋಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ ಅಗಸ್ತ್ಯ. ನೀನ್ ಕಾವೇರಿನ ಬಿಡ್ಲೇಬೇಕು, ನೀನ್ ವೃಂದಾನ ಮದುವೆ ಆಗ್ಲೇಬೇಕು. ನನ್ಗೋಸ್ಕರ ನಿನ್ಗಷ್ಟು ತ್ಯಾಗ ಮಾಡೋದಿಕ್ಕಾಗಲ್ವಾ? ನೀನ್ ವೃಂದನ್ ಮದುವೆ ಆದ್ರೆ ನಿನ್ ಲೈಫ್ ಚೆನ್ನಾಗಿರುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ. ನೋ ಸಿಸ್, ಇಲ್ಲ, ಇದು ಸಾಧ್ಯನೇ ಇಲ್ಲ. ಕಾವೇರಿ ಅವ್ರು ಮನ್ಸು ಮಾಡಿದಿದ್ರೆ ಎಲ್ಲರ ಮುಂದೆನೂ ನಮ್ಮ ಮದುವೆ ವಿಷಯನ ಹೇಳ್ಬೋದಾಗಿತ್ತು. ಆದರೆ ಅವ್ರು ಹಾಗೆ ಮಾಡಲಿಲ್ಲ. ಅದೇನೋ ಅವಳು ದೊಡ್ಡ ಉಪಕಾರ ಮಾಡಿದಾಳೆ ಅನ್ನೋ ಹಾಗೆ ಹೇಳ್ತಿದ್ಯಲ್ಲ. ಎಕ್ಸಾಕ್ಟ್ಲಿ ಸಿಸ್, ಅವ್ರು ಮಾಡಿರೋದು ಉಪಕಾರನೇ. ತನ್ನ ಗಂಡನ ಕನಸು, ಮನೆಯವ್ರ ಖುಷಿಗೋಸ್ಕರ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಅವರ ಹಾಗೆ ಒಂದು ಹೆಣ್ಣು ಅನ್ನೋದಕ್ಕೋಸ್ಕರ ತಮ್ಮ ಆಸೆನೆಲ್ಲನೂ ಕಟ್ಟಿಟ್ರು. ಯಾಕಂದ್ರೆ ನಿನ್ನ ಮದುವೆ ಚೆನ್ನಾಗಾಗ್ಲಿ ಅಂತ. ಮನೆಯವರೆಲ್ಲ ಎಷ್ಟೇ ಅಂದ್ರು, ಎಷ್ಟೇ ಅವಮಾನ ಮಾಡಿದ್ರು ಎಲ್ಲನೂ ಸಹಿಸ್ಕೊಂಡಿದ್ದಾರೆ. ಈಗ ನೀನ ಮಹಾತಾಯಿಗೋಸ್ಕರ ನಮ್ಗೆಲ್ಲ ದ್ರೋಹ ಮಾಡ್ತೀಯಾ? ನಾನು ಯಾರಿಗೂ ದ್ರೋಹ ಮಾಡ್ತಿಲ್ಲ ಸಿಸ್, ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಸತ್ಯನೆಲ್ಲ ವೃಂದ ಮತ್ತೆ ಭಾವನ ಹತ್ರ ಹೇಳ್ತೀನಿ, ಅವರು ಅರ್ಥ ಮಾಡ್ಕೋತಾರೆ. ವಿವೇಕ್ ಅಂತೂ ಖಂಡಿತ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇನ್ನು ವೃಂದ ರಂಪಾರೆ ಮಾಡ್ಬಿಡ್ತಾಳೆ. ಆಮೇಲೆ ನನ್ನ ಲೈಫ್ ಗತಿ. ಪ್ಲೀಸ್ ಅಗಸ್ತ್ಯ, ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನೀನ್ ವೃಂದನ್ ಮದ್ವೆ ಆಗ್ಬಿಡು. ಹೇಳಿದ್ದೆ ಹೇಳ್ತಾ ಇರ್ಬೇಡ ಸಿಸ್, ನನಗೆ ಆಲ್ರೆಡಿ ಮದುವೆ ಆಗಿದೆ. ನಿನ್ನೆ ಡಿಸಿಷನ್ ಇಂದ ನನ್ನ ಲೈಫಿಗೆ ಏನಾದರೂ ತೊಂದರೆ ಆದ್ರೆ ನೀನ್ ನನ್ನ ಮರ್ತು ಬಿಡ್ಬೇಕಾಗತ್ತೆ. ಈ ಅಕ್ಕ ತಮ್ಮನ ರಿಲೇಶನ್ಶಿಪ್ಪೇ ಮುಗ್ದೋಯ್ತು ಅಂತ ಅನ್ಕೋ. ಈ ಸಿಸ್ ನಿನ್ ಪಾಲ್ಗೆ ದೂರ ಆಗ್ತಾಳೆ ಅಷ್ಟೇ. ಸಿಸ್, ನನ್ನನ್ನು ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೇಡ. ಈಗಾಗಲೇ ನಿನಗೆ ನಾನು ಪ್ರಾಮಿಸ್ ಮಾಡಿದ್ದೆ, ಅದೇ ಥರನೇ ನಾನು ನಡ್ಕೊಂಡಿದ್ದೀನಿ. ನಮ್ಮಿಂದ ನಿನ್ನ ಮದುವೆಗೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದೆ, ಅದೇ ಥರನೇ ಯಾವುದೇ ತೊಂದರೆ ಇಲ್ಲದೆ ನಿನ್ನ ಮದುವೆ ನಡೆದಿದೆ. ಈಗ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಕು. ನಿನ್ನ ತಮ್ಮನ ಲೈಫ್ ಚೆನ್ನಾಗಿರಬೇಕು ಅಂತಂದರೆ ಈ ಮದುವೆ ನಡಿಬಾರ್ದು. ಭಾವಂಗೆ ವೃಂದಾಗೆ ನೀನೇ ಹೇಳಿ ಅರ್ಥ ಮಾಡಿಸ್ತೀಯಾ? ಹೇಳ್ತೀಯಾ? ನಾನು ನೀನು ಹ್ಯಾಪಿಯಾಗಿರಬೇಕು ಅಂತ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀನಿ, ನನಗೋಸ್ಕರ ನೀನು ಇಷ್ಟು ಮಾಡಲ್ವಾ ಸಿಸ್? ಅವ್ರೇನೋ ನಿಜ ಹೇಳ್ಬೇಕು ಅಂತಿದಾರಲ್ಲ, ಹೇಳಿ ಬಿಡಿ, ನೀವು ಹೇಳಿ ಅಮ್ಮ. ಅದು ನಾನು ಹೇಳ್ತೀನಿ. ಏನಿಲ್ಲ ಸರ್, ಅದು ಅನಿಕಾ ಮೇಡಮ್ ಮೇಲೆ ಅಜ್ಜಿಗೆ ವಿಶೇಷವಾದ ಪ್ರೀತಿ. ಅದಕ್ಕೆ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಒಳ್ಳೆ ವಿಷಯನ ಹೇಳಕ್ ಬರ್ತಿದ್ದಾರೆ. ಅದು ಅಲ್ಲದೆ ಅವರು ತುಂಬಾ ದೂರದಿಂದ ಪ್ರಯಾಣ ಮಾಡಿದಾರಲ್ವಾ, ಸುಸ್ತಾಗಿದ್ದಾರೆ, ಊಟ ಬೇರೆ ಮಾಡಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾರೆ. ಅಜ್ಜಿ ಬನ್ನಿ, ಮೊದಲು ಊಟ ಮಾಡಿ, ಆಮೇಲೆ ಬರ್ತೀವಿ. ಬನ್ನಿ. ಅವ್ರೇನೋ ನಿಜ ಹೇಳ್ಬೇಕು ಅಂತಿದ್ರು, ಏನು ಅಂತಾನೆ ಗೊತ್ತಿಲ್ಲ. ವಿವೇಕ್, ಹಳ್ಳಿ ಜನ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಏನೋ ತಕರಾರು ಇದ್ದಿದ್ದೇ ಅವ್ರದ್ದು, ಅದನ್ನೆಲ್ಲ ನಾನು ತಲೆ ಕೆಡಿಸ್ಕೋಬಾರ್ದು. ಸರಿ, ಅದೇ ನಾನು ನೀವು ಹೇಳ್ತಿದ್ದೆ ಆಗಲ್ಲ ಅಲ್ವಾ?
ಆದರೆ ಕಾವೇರಿ ಅವ್ರನ್ನ ನೋಡು, ನನಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ. ಇಷ್ಟು ಕಷ್ಟಗಳನ್ನು ಸಹಿಸ್ಕೊಂಡಿದ್ದಾರೆ. ಆರಾಮಾಗಿ ನಮ್ಮ ಮನೆಯಲ್ಲಿ ಸೊಸೆಯಾಗಿರ್ಬೇಕಾದವರು ಅದೇ ಮನೆಯಲ್ಲಿ ಕೆಲಸದವರಾಗಿದ್ದಾರೆ. ನನಗೋಸ್ಕರ ಇಷ್ಟೆಲ್ಲ ಮಾಡಿದವ್ರಿಗೆ ನಾನು ಇಂಪಾರ್ಟೆನ್ಸ್ ಕೊಡೋದ್ರಲ್ಲಿ ಏನು ತಪ್ಪಿದೆ ಸಸ್? ಪಾಪ ಅವರು ನನ್ನನ್ನು ತುಂಬಾ ನಂಬಿದ್ದಾರೆ. ಆ ನಂಬಿಕೆನ ನಾನು ಉಳಿಸ್ಕೋಬೇಕು. ಯಾಕೆ ಅಗಸ್ತ್ಯ, ಯಾಕೆ ನಿನಗೆ ಅವಳ ಬಗ್ಗೆ ಇಷ್ಟೊಂದು ಕಾಳಜಿ? ಯಾಕಂದ್ರೆ ನಾನು ಕಾವೇರಿ ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಸಸ್. ಅವರೇ ನನ್ನ ಲೈಫ್. ಇವತ್ತು ನೀವು ಯಾರೇ ಏನೇ ಹೇಳಿದ್ರು ಅಷ್ಟೇ, ನಾನಂತೂ ಸತ್ಯನ ಹೇಳ್ತೀನಿ. ಈ ಮದುವೆನ ನಿಲ್ಲಿಸ್ತೀನಿ. ನನ್ನನ್ನೇ ನಂಬಿ ಬಂದಿರೋ ಹುಡುಗಿಗೋಸ್ಕರ ನಾನು ಇಷ್ಟು ಮಾಡಲಿಲ್ಲ ಅಂತಂದರೆ ನನ್ನ ಲೈಫ್ ಅರ್ಥನೇ ಇರಲ್ಲ ಸಿಸ್. ಅಗಸ್ತ್ಯ, ನಾನು ಹೇಳ್ತಿದ್ದೀನಿ, ಸುಮ್ಮನೆ ಅವರಿಂದ ಮದುವೆ ಆಗು. ನೋ ಸಿಸ್, ಕಾವೇರಿ ಅವ್ರ ಕೈ ಬಿಡೋ ಮಾತೇ ಇಲ್ಲ. ತಾತನ ಉಳಿಸ್ಕೊಳಕ್ಕಂತೂ ಆಗಲಿಲ್ಲ. ಅಟ್ಲೀಸ್ಟ್ ನನ್ನ ಡಿಸಿಷನ್ನಿಂದ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ. ಏನು ಹೇಳ್ತಿದ್ಯಾ ಅಗಸ್ತ್ಯ ನೀನು? ನೀನ್ ಕಾವೇರಿ ಜೊತೆ ಇದ್ರೆ ತಾತನ ಆತ್ಮಕ್ ಶಾಂತಿನ? ಯಾಕೆ? ಯಾಕಂದ್ರೆ ಈ ಮೊದಲು ತಾತ ಕಾವೇರಿ ಅವ್ರ ಜೊತೆಗೇನೆ ನಾನು ಮದುವೆನ ಫಿಕ್ಸ್ ಮಾಡಿದ್ದು. ಕಾವೇರಿ ಅಪ್ಪಂಗೆ ತಾತ ಮಾತು ಕೊಟ್ಟಿದ್ರು, ಆದರೆ ನಾನು ಆ ಮದುವೆನ ರಿಜೆಕ್ಟ್ ಮಾಡಿ ತಾತನ ಮಾತು ಮುರಿದೆ. ಇದರಿಂದ ತಾತನ ಜೀವನೇ ಹೋಯ್ತು. ಈಗ ನಾನು ತಗೊಳ್ತಾ ಇರೋ ಡಿಸಿಷನ್ನಿಂದ ಕಾವೇರಿ ಅವ್ರು ಸುಖವಾಗಿದ್ದರೆ, ಅವ್ರು ಖುಷಿಯಾಗಿದ್ದರೆ ತಾತನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಅಜ್ಜಿ, ನೀವೇನ್ ವಿವೇಕ್ ಸರ್ ಹತ್ರ ಕೇಳಕ್ ಹೊರಟಿರೋದು? ನನಗೆ ತುಂಬಾ ಭಯ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ. ನಿನ್ನ ಜೀವನ ನನ್ನ ಕಣ್ಣು ಮುಂದೆನೆ ಹಾಳಾಗೋದನ್ನ ನೋಡ್ತಾ ನಾನು ಸುಮ್ಮನೆ ಇರಕ್ಕಾಗತ್ತಾ? ಅದಕ್ಕೆ ವಿವೇಕ್ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ. ನೀನ್ ಯಾಕೆ ಅಲ್ಲಿಗೆ ಬಂದು ನನ್ನ ತಡದಲ್ಲಿ ಎಳ್ಕೊಂಡ್ ಬಂದೆ? ಹಾಗಲ್ಲ ಅಜ್ಜಿ, ಅಗಸ್ತ್ಯ ಸರ್ ಏನು ಅನಾಹುತ ಆಗೋದಕ್ ಬಿಡೋದಿಲ್ಲ. ನೀವೇನಾದ್ರೂ ಈ ವಿಷಯನ ವಿವೇಕ್ ಸರ್ ಹತ್ರ ಹೇಳಿದ್ರೆ ಎಷ್ಟು ದೊಡ್ಡ ತೊಂದರೆ ಆಗಿರ್ತಿತ್ತು ಗೊತ್ತಾ ನಿಮ್ಗೆ? ಗಡ್ಡಿ ಕಣೆ ನೀನು. ಅಗಸ್ತ್ಯ ಹೇಳೋ ಆಗಿದ್ದಿದ್ರೆ ಅಲಿಖಾನ್ ಮದ್ವೆ ಮುಗಿದ ತಕ್ಷಣ ಹೇಳ್ತಿದ್ದ. ಈಗೇನು ಹೇಳ್ತಾನೆ ಇಲ್ಲ ಅವನು. ಅಲ್ಲಿ ನೋಡಿದ್ರೆ ಪುರೋಹಿತರು ಮದ್ವೆ ತಯಾರಿ ಮಾಡ್ಕೋತಿದ್ದಾರೆ. ಅಗಸ್ತ್ಯನು ಏನು ಮಾತಾಡ್ತಾ ಇಲ್ಲ, ನೀನು ಸುಮ್ಮನೆ ಇದ್ಯಾ. ಅಲ್ಲಿ ನೋಡಿದ್ರೆ ಶಶಿ, ಪ್ರಮೋದಮ್ನವರು ಏನು ಮಾತಾಡದೆ ಸುಮ್ಮನೆ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ನಾನು ಯಾಕೆ ಸುಮ್ಮನೆ ಕೂತಿರ್ಲಿ? ಈ ಸರೋಜನ್ ಬಾಯಿ ಬೇರೆ ಸರಿ ಇಲ್ಲ. ಮತ್ತೇನ್ ರಾಧ ಅಂತ ಮಾಡ್ತಾಳು ಅಂತ ನಾನು ನನ್ನ ಜೀವನ ಹಿಡ್ಕೊಂಡು ಕೂತಿದ್ದೀನಿ. ಅಜ್ಜಿ, ನನಗೆ ಭಯ ಇಲ್ಲ ಅಂತ ಅನ್ಕೊಂಡ್ರ? ಅದಕ್ಕೆ ಅತ್ತೆ ಹಿಂದೆ ಮುಂದೆನೆ ಓಡಾಡ್ತಾ ಇದ್ದೀನಿ. ಹಾಗಂತ ಎಲ್ಲಂದ್ರಲ್ಲಿ ಯಾರಿಗಂದ್ರೆ ಯಾರಿಗೋ ಈ ವಿಷಯನ ಹೇಳೋದಕ್ಕಾಗತ್ತಾ? ಇದೇನ್ ಚಿಕ್ಕ ವಿಷಯನಾ? ಅಲ್ಲ ಕಾವೇರಿ, ಈಗ ಸಂದರ್ಭಕ್ಕೆ ಸಿಕ್ಕಿ ನೀವು ಮದುವೆ ನಾಟಕ ಮಾಡ್ತಾ ಇರೋ ಹಾಗೆ ಇನ್ನೇನು ಸಂದರ್ಭ ಬಂತು ಅಂತ ಅಗಸ್ತ್ಯ ಹಸಿಮಣೆ ಏರುವಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀಯ? ಯಾಕೆ ಯಾಕೆ ನಿನ್ ಜೀವನನ ನೀನೇ ನಿನ್ ಕೈಯಾರ ಬೆಂಕಿ ಹಾಕೋತಾ ಇದ್ಯಾ? ಸ್ವಲ್ಪ ಕಣ್ಬಿಟ್ಟು ನೋಡು. ಅವ್ರು ಕಾಪಾಡ್ತಾರೆ, ಇವ್ರು ಕಾಪಾಡ್ತಾರೆ ಅನ್ನೋ ಕಾಲ ಮುಗಿದೋಯ್ತು. ನಿನ್ ಜೀವನನ ನೀನೇ ಉಳಿಸ್ಕೋಬೇಕು ಕಣೆ. ಇಲ್ಲ ಅಜ್ಜಿ, ನಾನು ದೈವದ ಮಾತು ಎಷ್ಟು ನಂಬ್ತೀನೋ ಅಗಸ್ತ್ಯ ಸರ್ ಮಾತನ್ನು ಅಷ್ಟೇ ನಂಬ್ತೀನಿ. ಪ್ರೀತಿನ ನಂಬಿಕೆ, ನಂಬಿಕೆನ ಜೀವನ. ಆಗೋದೆಲ್ಲ ಒಳ್ಳೇದು ಅನ್ನೋದು ನನ್ನ ಕುತ್ತಿಗೆಗೆ ಅಗಸ್ತ್ಯ ಸರ್ ತಾಳಿ ಕಟ್ಟಾಗ್ಲೇ ನಂಗೆ ಗೊತ್ತಾಗಿದೆ ಅಜ್ಜಿ. ದಯವಿಟ್ಟು ನೀವು ದುಡ್ಕಿ ಯಾರ ಹತ್ರನೂ ಈ ವಿಷಯ ಹೇಳೋದಕ್ಕೆ ಹೋಗ್ಬೇಡಿ. ಹಾಗೊಂದು ವೇಳೆ ನೀವೇನಾದ್ರೂ ನನ್ನ ಮಾತು ಮೀರಿ ಯಾರಿಗಾದ್ರೂ ವಿಷಯ ಹೇಳಿದ್ರೆ ನನ್ನ ನಾಳೆ ಒಂದು ಬೀಳುವ ಮಳೆ ಹನಿಯು ಸೇರೋ ಸ್ಥಳ ಯಾರು ಬಲ್ಲೋರು. ನೂರು ಬಂಧ ಅನುಬಂಧದಲ್ಲಿ ಯಾರ ಮನಸ್ಸಿಗೆ ಯಾರ್ಯಾರೋ. ಅವನಿಗೆ ಅವಳೆಂದು ಅವ ಬರೆದ ಲೆಕ್ಕ
ಲೆಕ್ಕವೇ ತಿಳಿದೇನೆ ಮನಸ್ಸಿಗೆ ಈ ದುಃಖ ಬಂಧಕ್ಕೆ ಬಾಯಿಲ್ಲ ನ್ಯಾಯಕ್ಕೆ ಕಣ್ಣಿಲ್ಲ ಎರಡಕ್ಕೂ ಕೊನೆಯಿಲ್ಲ